ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟಿ ವಿ ಕಥೆಗಳು. ಬನ್ನಿ, ಅಮೃತದ ಇವತ್ತಿನ ಹಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ಕಡೆ ಗೌತಮ್ ಮತ್ತು ಭೂಮಿಕಾ ಒಂದಾಗಿರೋದು ಕುಟುಂಬಕ್ಕೆ ಎಲ್ಲರಿಗೂ ಸಂತೋಷ ಕೊಡೋ ಸುದ್ದಿ ಆಗಿರುತ್ತೆ. ಹಾಗೆ ಎಲ್ಲರೂ ಕೂಡ ಇಲ್ಲಿ ಸಂತೋಷವಾಗಿರ್ತಾರೆ. ಹಾಗೆ ಮಂದಾಕಿನಿಯವರು ಕೂಡ ಮತ್ತು ಸದಾಶಿವರು ಕೂಡ ತುಂಬಾ ಸಂತೋಷದಿಂದ ಇರ್ತಾರೆ. ಹಾಗೆ ಈ ಕಡೆ ಆ ಸಂತೋಷದ ವಿಷಯವನ್ನು ಈ ಕಡೆ ಅಪೇಕ್ಷೆಗೂ ಮತ್ತು ತನ್ನ ಅಳಿಯನಿಗೆ ತಿಳಿಸಬೇಕಂತ ಹೇಳಿ ಮಂದ್ಯಾಕನಿಯವರು ತುಂಬಾ ತವಕ ಪಡ್ತಾ ಇರ್ತಾರೆ. ಆಗ ಸದಾಶಿವ ಅವರು ಕೂಡ ಅಪೇಕ್ಷೆಗೂ ಹೇಳ್ಬೋದಿತ್ತು, ಆದರೆ ಶಕುಂತಲಾ ಮತ್ತು ಜಯದೇವಿಂದ ಅಪೇಕ್ಷೆಗೆ ಏನಾದರೂ ತೊಂದರೆ ಆಗ್ಬೋದು ಅಂತ ಹೇಳಿ ಸದಾಶಿವರು ಯೋಚನೆ ಮಾಡಿ ತನ್ನ ಅಳಿಯನಿಗೆ ಗೌತಮ್ ಅವರಿಗೆ ಕೇಳಿ ಆಮೇಲೆ ಹೇಳ್ತೀನಿ ಅಂತ ಹೇಳಿ ಈ ಕಡೆ ಗೌತಮ್ ಜೊತೆ ಮಾತಾಡಲಿಕ್ಕೆ ಅಂತ ಸದಾಶಿವರು ಬರ್ತಾರೆ. ಹಾಗೆ ಗೌತಮ್ ಅವರು ಕೂಡ ಅಲ್ಲಿಗೆ ಬರ್ತಾರೆ. ಆಗ ಈ ಕಡೆ ಭಾವ ಏನು ಕಳಿಸಿದ್ದು ಅಂತ ಇಲ್ಲಿ ಕೇಳ್ತಾರೆ. ಆಗ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು, ಹಾಗೆ ನೀವು ಒಂದಾಗಿರೋ ವಿಷಯ ಅಪೇಕ್ಷೆಗೂ ಕೂಡ ಹೇಳಬೇಕಿತ್ತು, ಅವಳು ಖುಷಿ ಪಡ್ತಾಳೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಗೌತಮ್ ಅವರು ಹೇಳ್ತಾರೆ, ಆಯಿತು ಹೇಳಿ ಅಂತ ಇಲ್ಲಿ ಹೇಳ್ತಾರೆ. ಆದರೆ ಶಕುಂತಲಾ ಮತ್ತು ಜಯದೇವಿಂದ ಅವರಿಗೆ ಏನಾದರೂ ತೊಂದರೆ ಆಗ್ಬೋದು ಅಂತ ನಾವು ಸುಮ್ಮನೆ ಇದ್ದೇವೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಗೌತಮ್ ಅವರು, ನಾನು ಅವರಿಗೆ ಎಲ್ಲ ಬರೆದು ಕೊಟ್ಟು ಬಂದಿದ್ದೇನಲ್ಲ, ಮತ್ತೆ ಯಾಕೆ ಅವರು ತೊಂದರೆ ಕೊಡ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಸದಾಶಿವರು, ಅದು ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ, ಮತ್ತು ಅವರು ನಿಮಗೂ ಕೂಡ ಇಷ್ಟು ತೊಂದರೆಯನ್ನು ಕೊಟ್ಟಿದ್ದಾರೆ ಮತ್ತು ನಿಮ್ಮ ವಿಚಾರ ಅವರಿಗೆ ಗೊತ್ತಿದೆ ಅಂತ ಗೊತ್ತಾದರೆ ಇನ್ನೂ ಅವರಿಗೆ ಏನೇನು ತೊಂದರೆ ಕೊಡ್ತಾರೋ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಗೌತಮ್ ಅವರು ಕೂಡ, ನಾನೇ ಅವ್ರ ಹತ್ರ ಹೋಗಿ ಮಾತಾಡ್ತೇನೆ, ನೀವು ಯಾವುದಕ್ಕೂ ಟೆನ್ಷನ್ ಮಾಡ್ಕೋಬೇಡಿ ಅಂತ ಇಲ್ಲಿ ಗೌತಮ್ ಅವರು ಹೇಳ್ತಾರೆ. ಮತ್ತು ಈ ಕಡೆ ಅಪ್ಪು ಮತ್ತು ಮಿಂಚು ಕೂಡ ಈ ಕಡೆ ಮಲ್ಕೊಂಡಿರ್ತಾರೆ. ಆಗ ಅಪ್ಪು ಕೂಡ ಇಲ್ಲಿ ಬೆಡ್ಡಲ್ಲೇ ಉಚ್ಚೆಯನ್ನು ಹೊಯ್ಕೊಂಡಿರ್ತಾರೆ. ಆಗ ಈ ಕಡೆ ಮಲ್ಲಿ ಬಂದು ಕೇಳ್ತಾರೆ, ಯಾರು ಈ ಬೆಡ್ಡೆಲ್ಲ ತೋರಿಸಿರೋದು, ಉಚ್ಚೆ ಮಾಡ್ಕೊಂಡಿರೋದು ಯಾರು, ಅಪ್ಪು ನೀನಾ ಅಂತ ಇಲ್ಲಿ ಕೇಳ್ತಾರೆ. ಆಗ ಈ ಕಡೆ ಅಪ್ಪು, ನಾನಲ್ಲ ಚಿಕ್ಕಿ, ಮಿಂಚು ಅಂತ ಇಲ್ಲಿ ಹೇಳ್ತಾರೆ. ಆಗ ಮಿಂಚು ಕೂಡ, ಇಲ್ಲ ಚಿಕ್ಕಿ ನಾನಲ್ಲ, ಇವನೇ ಮಾಡಿರೋದು ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಗೌತಮ್ ಅವರು ಕೂಡ ಅಲ್ಲಿಗೆ ಬರ್ತಾರೆ. ಆಗ ಏನಾಯಿತು ಅಂತ ಇಲ್ಲಿ ಕೇಳ್ತಾರೆ. ನೋಡಿ ಭಾವ, ಈ ಕಡೆ ಅಪ್ಪು ಉಚ್ಚೆ ಹೊಯ್ಕೊಂಡಿದ್ದಾನೆ, ಅದನ್ನು ಮಿಂಚು ಮೇಲೆ ಹಾಕ್ತಾ ಇದ್ದಾನೆ ಅಂತ ಇಲ್ಲಿ ಕೇಳ್ತಾರೆ. ಆಗ ಅಪ್ಪು ನೀನಾ ಅಂತ ಇಲ್ಲಿ ಕೇಳ್ತಾರೆ. ಹೌದು ಪಪ್ಪ ನಾನೇ ಅಂತ ಹೇಳಿ ಅಪ್ಪು ಕೂಡ ಇಲ್ಲಿ ಒಪ್ಕೊಳ್ತಾನೆ. ಆಗ ಅಪ್ಪು ಕೂಡ ಅವನು ತುಂಬಾ ಬೇಜಾರಲ್ಲಿ ಇರ್ತಾನೆ. ಹಾಗೆ ಗೌತಮ್ ಅವರು ಕೂಡ ಈ ಕಡೆ ಅಪ್ಪುವನ್ನು ಕರೆದುಕೊಂಡು ಹೋಗಿ ಸ್ನಾನ ಮಾಡಿಸ್ಕೊಂಡು ಅವನಿಗೆ ತಿಂಡಿ ತಿನ್ನಿಸ್ಲಿಕ್ಕೆ ಅಂತ ಇಲ್ಲಿ ರೆಡಿಯಾಗಿ ಕರ್ಕೊಂಡು ಬರ್ತಾರೆ. ಆಗ ಈ ಕಡೆ ಅಪ್ಪು ಕೂಡ ತುಂಬಾ ಬೇಜಾರಲ್ಲಿ ಸುಮ್ಮನೆ ಕೂತ್ಕೊಂಡಿರ್ತಾನೆ. ಅವನು ಯಾವುದೇ ಕಾರಣಕ್ಕೂ ಏನು ಮಾತಾಡದೆ ಸುಮ್ಮನೆ ಇರುವಾಗ ಗೌತಮ್ ಅಪ್ಪುವನ್ನು ನೋಡಿ, ಅಪ್ಪು ಯಾಕೆ ಸುಮ್ಮನೆ ಕೂತಿದೀಯಾ, ನೀನು ತಿಂಡಿ ಮಾಡೋದಿಲ್ವಾ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಅಪ್ಪು ಕೂಡ, ಇಲ್ಲ ಪಪ್ಪ ನಾನು ಮಾಡೋದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಯಾಕಂದರೆ ಈ ಕಡೆ ಅವನು ಉಚ್ಚೆ ಮಾಡಿರೋದನ್ನು ನೋಡಿ ಈ ಕಡೆ ಅವನಿಗೆ ತುಂಬಾ ಬೇಜಾರಾಗಿರುತ್ತೆ. ಹಾಗೆ ಅವನು ಕೂಡ ತುಂಬಾ ಹೆದರ್ಕೊಂಡಿರ್ತಾನೆ. ಆಗ ಈ ಕಡೆ ಗೌತಮ್ ಅವರು ಕೂಡ ಅವನನ್ನು ತಪ್ಕೊಂಡು, ಯಾಕೆ ಅಪ್ಪು ಏನಾಯಿತು ಹೇಳು ಅಂತ ಇಲ್ಲಿ ಹೇಳ್ತಾರೆ. ಆಗ ಪಾಪ ನನಗೆ ಹೀಗೆ ಯಾರೋ ನನ್ನನ್ನು ಹೆದರಿಸಿದ್ರು, ಆವಾಗಿಂದ ನನಗೆ ತುಂಬಾ ಹೆದರಿಕೆ ಆಗುತ್ತೆ, ಹಾಗೆ ನಾನು ಬೆಡ್ಡಲ್ಲೇ ಉಚ್ಚೆ ಮಾಡ್ಕೊಂಡ್ಬಿಡ್ತೇನೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಇಲ್ಲಿ ಗೌತಮ್ ಅವರು, ಹೌದಾ ಯಾರು ಹೆದರಿಸಿದ್ರು ಹೇಳು, ನನ್ನ ಹತ್ರ ಹೇಳು, ಈ ಪಪ್ಪನ ಹತ್ರ ಹೇಳಲ್ವಾ ಅಂತ ಇಲ್ಲಿ ಕೇಳ್ತಾ ಇರ್ತಾರೆ. ಆಗ ಅಪ್ಪು ಅಳ್ತಾ ಹೇಳ್ತಾರೆ, ನನಗೆ ಈ ರೀತಿಯಾಗಿ ನನ್ನನ್ನು ಕಿಡ್ನಾಪ್ ಮಾಡಿದ್ರು ಒಬ್ಬರು ಜಯದೇವ್ ಅಂಕಲ್ ಅಂತ ಹೇಳಿ, ಅವರು ಕಿಡ್ನಾಪ್ ಮಾಡಿ ಮನೆಗೆ ಕರ್ಕೊಂಡು ಹೋಗಿದ್ರು, ಇವರು ಎಲ್ಲಿದ್ದಾರೆ ಅಂತ ಹೇಳು, ಇವರು ನಿನ್ನ ಅಪ್ಪ ತಾನೇ ಅಂತ ಹೇಳಿ ನನಗೆ ತುಂಬ ಹೆದರಿಸಿದ್ರು, ಆದರೆ ನಾನು ಏನೂ ಹೇಳಿಲ್ಲ, ನಿನ್ನ ಅಪ್ಪನ ನೀನು ಕರ್ಕೊಂಬಂದರೆ ನಿಮ್ಮ ಅಪ್ಪನ ನಿನ್ನ ಕಣ್ಣೆದುರಿಗೆ ಶೂಟ್ ಮಾಡ್ತೇನೆ ಅಂತ ಇಲ್ಲಿ ಹೇಳಿದರು. ಆವಾಗಿಂದ ನನಗೆ ಅವರ ಕನಸು ಮತ್ತು ಅವರ ನೆನಪು ನೈಟು ತುಂಬಾ ಆಗುತ್ತೆ, ಹಾಗೆ ಅವರು ಬಂದು ನಿಮ್ಮನ್ನು ಎಲ್ಲಿ ಶೂಟ್ ಮಾಡಿಬಿಡ್ತಾರೋ ಅಂತ ನನಗೆ ತುಂಬಾ ಭಯ ಆಗ್ತಿದೆ ಪಪ್ಪ, ಅದರಿಂದ ನಾನು ಬೆಡ್ಡಲ್ಲೇ ಉಚ್ಚೆ ಮಾಡ್ಕೊಳ್ತೇನೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಗೌತಮು ತುಂಬಾ ಬೇಜಾರಿನಿಂದ ಮಗನನ್ನು ತಪ್ಕೊಳ್ತಾರೆ. ಹಾಗೆ ಈ ಕಡೆ ಭೂಮಿಕಾನು ಕೂಡ ಅದನ್ನು ಕೇಳಿಸ್ಕೊಳ್ತಾರೆ.
ಆಗ ಈ ಕಡೆ ಗೌತಮ್ ಅವರು ಕೂಡ ಹೇಳ್ತಾರೆ, ಹಾಗೆಲ್ಲ ಹೆದರಬಾರ್ದು, ನನಗೆ ಏನೂ ಆಗೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಹಾಗೆ ಅಪ್ಪಗೂ ಕೂಡ ನಾವು ಸ್ಟ್ರಾಂಗ್ ಆಗಿರಬೇಕು, ನಾವು ಅಮ್ಮನ್ನ ಮತ್ತು ಅಕ್ಕನ ಚಿಕ್ಕಿನ ಎಲ್ಲರನ್ನ ನಾವು ಪ್ರೊಟೆಕ್ಷನ್ ಮಾಡಬೇಕು, ನಾವೇ ಈ ರೀತಿ ಹೆದರಿದ್ರೆ ಹೇಗೆ ಬಾ ಅಂತ ಹೇಳಿ ಇಲ್ಲಿ ಅವ್ರನ್ನ ಅಪ್ಕೊಂಡು ಮುದ್ದಾಡ್ತಾರೆ. ಹಾಗೆ ಈ ಕಡೆ ಭೂಮಿಕಾ ಅವರು ಕೂಡ ಅಪ್ಪು ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದಾನೆ, ಹಾಗೆ ನಾವು ಇಲ್ಲಿಂದ ಬೇರೆ ಹೋಗೋದೇ ಸರಿ, ಮತ್ತೆ ಅವರು ನಮಗೆ ಏನಾದರೂ ಕಾಟ ಕೊಡ್ಬೋದು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಭೂಮಿಕಾ ಅವರೇ, ನೀವು ಯಾಕೆ ಇಷ್ಟು ಭಯ ಪಡ್ತೀರಾ, ನಾನು ಅವತ್ತೇ ಹೇಳಿಲ್ವಾ ನಿಮ್ಮ ಹಿಂದೆ ನಾನಿದ್ದೇನೆ ಅಂತ ಹೇಳಿ. ಯಾವುದೇ ಕಾರಣಕ್ಕೂ ಯಾರೂ ಭಯ ಪಡೋದಿಲ್ಲ, ಏನಾಗುತ್ತೆ ಅಂತ ನಾನೇ ನೋಡ್ತೀನಿ, ನಾನೇ ಹೋಗಿ ಅವನ ಹತ್ರ ಮಾತಾಡ್ತೇನೆ ಅಂತ ಹೇಳಿ ಈ ಕಡೆ ಗೌತಮ್ ಅವರು ಹೇಳ್ತಾರೆ. ಆಗ ಈ ಕಡೆ ನಾನು ಅಪ್ಪನ ಕೂಡ ನನ್ನ ಜೊತೆ ಕರ್ಕೊಂಬರ್ತೀನಿ, ಅವನು ಅಪ್ಪನ ಹಾಗೆ ಧೈರ್ಯಶಾಲಿ ಆಗಿರಬೇಕು ಅಂತ ಹೇಳಿ ಈ ಕಡೆ ಅಪ್ಪನ ಕರ್ಕೊಂಡು ಈ ಕಡೆ ಜಯದೇವ್ ಮನೆಗೆ ಎಂಟ್ರಿ ಕೊಡ್ತಾರೆ ಗೌತಮ್ ಅವರು. ಹಾಗೆ ಅಲ್ಲಿ ಹೋಗುವಾಗ ಕೂಡ ಇಲ್ಲಿ ಸೆಕ್ಯೂರಿಟಿ ಎಲ್ಲ ಸರ್ ಬಂದರು, ಗೌತಮ್ ಸರ್ ಬಂದರು ಅಂತ ಹೇಳಿ ಅವರಿಗೆ ಸೆಲ್ಯೂಟ್ ಮಾಡ್ತಾರೆ. ಹಾಗೆ ಸರ್ ಹೇಗಿದ್ದೀರಾ ಸರ್ ಅಂತ, ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಅಂತ ಇಲ್ಲಿ ಹೇಳ್ತಾರೆ. ಆಗ ನಾವು ಚೆನ್ನಾಗಿದ್ದೀವಿ ಸರ್ ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಈ ಕಡೆ ಗೌತಮ್ ಮತ್ತು ಅಪ್ಪು ಕೂಡ ಮನೆಗೆ ಎಂಟ್ರಿ ಕೊಟ್ಟು ಅಲ್ಲಿ ದೇವರಿಗೆ ಕೈ ಮುಗಿದು ಒಳಗೆ ಎಂಟ್ರಿ ಕೊಡ್ತಾರೆ. ಆಗ ಅದೇ ಸಮಯಕ್ಕೆ ಕೂಡ ಜಯದೇವ್ ಕೂಡ ಅಲ್ಲಿಂದ ಬರ್ತಾರೆ. ಆಗ ಇವರು ಬರೋದನ್ನು ನೋಡಿ ಜಯದೇವ್ ಹೇಳ್ತಾರೆ, ಬರಬೇಕು ರಾಜರು ಅಂತ ಇಲ್ಲಿ ಹೇಳ್ತಾರೆ. ಆಗ ಗೌತಮ್ ಅವರು ಸುಮ್ಮನೆ ಇರ್ತಾರೆ. ಮತ್ತು ಜಯದೇವ್ ಕೂಡ ಹೇಳ್ತಾರೆ, ಎಷ್ಟು ವರ್ಷಗಳ ಕಾಲ ಎಲ್ಲೋಗಿದ್ರೋ, ನಮಗೆ ಎಲ್ಲ ಸಾಲವನ್ನು ಹೊರಿಸಿ ನೀವು ಮರೆಯಾಗಿ ಹೋಗಿದ್ರೇನೋ ಅಲ್ಲ, ಎಲ್ಲ ಸಾಲವೆಲ್ಲ ತೀರಿಸಿದ ಮೇಲೆ ಈಗ ಬರ್ತಾ ಇದ್ದೀರಾ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಗೌತಮ್ ಅವರು ಕೂಡ ಸುಮ್ಮನೆ ಇರ್ತಾರೆ, ಏನು ಮಾತಾಡದೆ ಸುಮ್ಮನೆ ಇರ್ತಾರೆ. ಆಗ ಈ ಕಡೆ ಅವರು ಹೇಳ್ತಾರೆ, ನಾನು ಶಕುಂತಲಮ್ಮ ಹತ್ರ ಮಾತಾಡಬೇಕು, ಅವರನ್ನು ಕರಿ ಅಂತ ಇಲ್ಲಿ ಹೇಳ್ತಾರೆ. ಆಗ ಜಯದೇವ್ ಅವರು, ಶಕುಂತಲಮ್ಮದಲ್ಲ ಆಳ್ವಿಕೆ, ನಂದು ಈ ಮನೆಯಲ್ಲಿ ಈಗ ನಾನೇ ಎಲ್ಲವನ್ನು ನೋಡ್ಕೊಳ್ಳೋದು, ನೀವು ನನ್ನ ಹತ್ರ ಮಾತಾಡ್ಬೋದು ಅಂತ ಇಲ್ಲಿ ಹೇಳ್ತಾರೆ. ನೀನು ನನ್ನಣ್ಣ ಬೀದಿಯಲ್ಲಿ ಬಿದ್ದೀಯ ಅಂತ ಹೇಳಿ ನಿನಗೇನು ಈಗ ನಾವು ಆಸ್ತಿನ ಬರ್ಕೊಡೋದಿಲ್ಲ, ನೀನು ಆ ಬೀದಿಯಲ್ಲೇ ಇರಬೇಕು ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಗೌತಮ್ ಅವರು ಕೂಡ ತುಂಬಾ ಸಿಟ್ಟಿನಿಂದ, ನೀನು ಸಂಪಾದಿಸಿದ್ದು ಅಲ್ಲ, ಇದು ನಾನು ಸಂಪಾದಿಸಿದ್ದು, ನಾನು ಮನಸ್ಸು ಮಾಡಿದ್ರೆ ಈಗಲೇ ನಿಮ್ಮನ್ನು ಎಲ್ಲರನ್ನ ಹೊರಗೆ ಹಾಕ್ಬೋದು, ಆದರೆ ನಾನು ಸುಮ್ಮನೆ ಇದ್ದೇನೆ. ಈಗ ಒಂದೇ ಸೈನ್ನ ಹಾಕಿದ್ರೂ ಕೂಡ ನನ್ನ ಎಲ್ಲ ಪ್ರಾಪರ್ಟಿಗಳು ನನ್ನ ಹೆಸರಿಗೆ ಆಗುತ್ತೆ, ಆದರೆ ನಾನು ಯಾಕೆ ಸುಮ್ಮನೆ ಇದ್ದೇನೆ ನೀನು ಅರ್ಥ ಮಾಡ್ಕೋಬೇಕು. ಮತ್ತು ಇನ್ನು ಯಾವುದೇ ಕಾರಣಕ್ಕೂ ನನ್ನ ಕುಟುಂಬದವರು, ನನ್ನ ಮಕ್ಕಳಿಗೆ, ನನ್ನ ಹೆಂಡತಿಗೆ ನೀವು ಯಾರಿಗೂ ತೊಂದರೆ ಕೊಡೋ ಹಾಗಿಲ್ಲ, ಯಾರಿಗಾರು ತೊಂದರೆ ಕೊಟ್ಟರೆ ಅಂತ ನನಗೆ ಗೊತ್ತಾದರೆ ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋದಿಲ್ಲ. ನಾನು ಮಾತಾಡದೆ ಇಷ್ಟು ದಿನಗಳ ಕಾಲ ಸುಮ್ಮನೆ ಇದ್ದೇನೆ, ಆದರೆ ಇನ್ನು ಮೇಲೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಇಲ್ಲಿ ವಾರ್ನಿಂಗ್ ಕೊಡ್ತಾರೆ. ಆಗ ಈ ಕಡೆ ಜಯದೇವ್ ಅವರು ಕೂಡ, ಓ ಏನು ಮಾಡ್ತೀಯ, ನಮ್ಮನ್ನು ಸಾಯಿಸಿಬಿಡ್ತೀಯಾ, ಏನು ಮಾಡ್ತೀಯ, ನಾವು ನೋಡ್ತೇವೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಗೌತಮ್ ಅವರು ಕೂಡ, ಸಾಯಿಸೋದು ಅಲ್ಲ, ನಾನು ಈ ಮನೆಯಿಂದ ನಿಮ್ಮೆಲ್ಲರನ್ನ ಬೀದಿಗೆ ತರ್ತೇನೆ, ನೀನೇನಾದರೂ ಇನ್ನೊಂದ್ಸಲಿ ಯಾರಾದರೂ ಮುಂದೆ ಗಾಂಚಾಲಿ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಇರೋದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆಗ ಅದೇ ಸಮಯಕ್ಕೆ ಮನೆಯವರೆಲ್ಲ ಬರ್ತಾರೆ. ಹಾಗೆ ಪಾರ್ಥ ಅವರು ಕೂಡ, ಅಪೇಕ್ಷಾ ಅವರು ಕೂಡ ಈ ಕಡೆ ಗೌತಮ್ ಅವರನ್ನು ನೋಡಿ ತುಂಬಾ ಖುಷಿ ಪಡ್ತಾರೆ. ಹಾಗೆ ಲಕ್ಷ್ಮೀಕಾಂತ್ ಅವರು ಕೂಡ ಗೌತಮ್ನ ನೋಡಿ ತುಂಬಾ ಖುಷಿಯಲ್ಲಿ ಇರ್ತಾರೆ. ಹಾಗೆ ಅಳಿಮಯ್ಯ, ಇನ್ಮೇಲೆ ನಿನಗೆ ಕೇಡ್ಗಾಲ ಶುರು, ನೀವು ಬೀದಿಗೆ ಬರೋದು ಕಾಯಮ್ಮು ಅಂತ ಹೇಳಿ ಈ ಕಡೆ ಲಕ್ಷ್ಮೀಕಾಂತ್ ಅವರು ಮನಸ್ಸಿನಲ್ಲಿ ಅಂದ್ಕೊಂಡು ಖುಷಿ ಪಡ್ತಾ ಇರ್ತಾರೆ. ಹಾಗೆ ಈ ಕಡೆ ಗೌತಮ್ ಅವರು ಕೂಡ ಜಯದೇವರಿಗೆ ವಾರ್ನಿಂಗ್ ಕೊಟ್ಟು ಬರ್ತಾರೆ. ಇದನ್ನು ಕೂಡ ಅಪ್ಪು ನೋಡಿ ತುಂಬಾ ಖುಷಿಯಲ್ಲಿ ಇರ್ತಾರೆ. ನಾನು ನನ್ನ ಪಪ್ಪ ಥರನೇ ಧೈರ್ಯವಂತನಾಗಬೇಕು ಅಂತ ಹೇಳಿ ಅಂದ್ಕೊಳ್ತಾನೆ. ಇಲ್ಲಿನವರೆಗೆ ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.